ಒಂದು ಪ್ರೀಮಿಯಮು 30 ಇರೋ ಪ್ರೀಮಿಯಮು ಅಥವಾ 40 ಇರೋ ಪ್ರೀಮಿಯಮು ಕಂಟಿನ್ಯೂಸ್ ಆಗಿ 100 ಹೋಗ್ಬೋದು ಅಥವಾ 200 ಹೋಗ್ಬೋದು ಅಥವಾ 500 ಕೂಡ ಹೋಗ್ಬೋದು. ಈ ರೀತಿ ಮೂಮೆಂಟಮ್ಗಳನ್ನ ನಾವು ಪ್ರೀಮಿಯಮಲ್ಲಿ ಹೋಗಿ ನೋಡ್ಬೋದು. ಸಡನ್ ಮೂಮೆಂಟಮ್ ಆಗಿರುತ್ತೆ. ಇದು 20 ಇರೋದು 40 ಆಗಿರುತ್ತೆ, 60 ಆಗಿರುತ್ತೆ, 70 ಕೂಡ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಸೆಲ್ಲರ್ಸು ಇವ್ರದ್ದು ಯಾವಾಗ ಸೆಲ್ಲಿಂಗು ಮೂಮೆಂಟ್ಗಳು ಇದ್ದಾಗ ಮಾತ್ರ ನಮಗೆ ಒಂದು ಒಳ್ಳೆ ಪ್ರಾಫಿಟ್ ಸಿಗೋ ಚಾನ್ಸಸ್ ಇರುತ್ತೆ ಆಪ್ಷನ್ಸ್ ಬೈಯಿಂಗ್ನಲ್ಲಿ. ಓಕೆನಾ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಶಾರ್ಪ್ ಬೈಯಿಂಗ್ ಮೂಮೆಂಟಮು ಅಥವಾ ಶಾರ್ಪ್ ಸೆಲ್ಲಿಂಗ್ ಮೂಮೆಂಟಮ್ನ ಯಾವ ರೀತಿ ನಾವು ಕ್ಯಾಪ್ಚರ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಆಪ್ಷನ್ಸ್ ಬೈಯರ್ಸ್ಗೆ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಏನಕ್ಕೆ ಅಂತಂದರೆ ಆಪ್ಷನ್ಸ್ ಬೈಯರ್ಸ್ಗೆ ಬೇಕಾಗಿರೋದು ಶಾರ್ಪ್ ಬೈಯಿಂಗು ಅಥವಾ ಶಾರ್ಪ್ ಸೆಲ್ಲಿಂಗು. ಆವಾಗ ಮಾತ್ರ ಆಪ್ಷನ್ಸ್ ಬೈಯರ್ಸ್ಗೆ ಒಂದು ಪ್ರೀಮಿಯಮಲ್ಲಿ ಸ್ಪೈಕ್ ಕೊಡೋ ಮೂಮೆಂಟಮ್ಗಳು ಸಿಗೋ ಚಾನ್ಸಸ್ ಇಲ್ಲಿ ಜಾಸ್ತಿ ಇರುತ್ತೆ. 5 ರೂಪೀಸ್ದು 500 ರೂಪೀಸ್ಗೂ ಹೋಗ್ಬೋದು. ನೀವು ಕಂಪ್ಲೀಟ್ಲಿ ಈ ವಿಡಿಯೋ ಏನಾದರೂ ನೀವು ನೋಡಿದ್ರೆ ನಿಮಗೆ ಯಾವ ರೀತಿ ಆಪ್ಷನ್ ಬೈಯಿಂಗನ್ನು ಮಾಡ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗುತ್ತೆ. ಸೊ ಇವಾಗ ಫಸ್ಟ್ನೇದಾಗಿ ನಾವು ಒಂದು ಎಕ್ಸಾಂಪಲ್ನ ತೊಗೊಳ್ಳೋಣ. ಎಕ್ಸಾಂಪಲ್ ಏನಪ್ಪ ಅಂತಂದರೆ ಇವಾಗ 48,000 ಹತ್ರ ಮಾರ್ಕೆಟ್ ಇಲ್ಲಿ ಸಸ್ಟೈನ್ ಮಾಡ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಮಲ್ಟಿಪಲ್ ಟೈಮ್ಸ್ ಇಲ್ಲಿ ಸಸ್ಟೈನ್ ಮಾಡ್ತಾ ಇದೆ. ಫಸ್ಟ್ ಟೈಮ್ ಇಲ್ಲಿ ಈ ಝೋನಲ್ಲಿ ಬಂದು ರಿವರ್ಸ್ ಆದಾಗ ಆಪ್ಷನ್ ಸೆಲ್ಲರ್ಸ್ ಏನು ಮಾಡ್ತಾರೆ ಅಂತಂದರೆ, ನಾನು ನಿಮಗೆ ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದ್ದೀನಿ, ಇಲ್ಲಿ ಸೈಕಾಲಜಿನ ಹೇಳ್ತಾ ಇದ್ದೀನಿ, ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಪ್ರೇಟರ್ ಆಗಲಿ ಅಥವಾ ರಿಟೇಲರ್ಸ್ ಆಗಲಿ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈ ಕಾಲ್ಸ್ಗಳು ಏನು ಮೇಲ್ಗಡೆ ಇರೋ ಕಾಲ್ಸ್ಗಳಿರ್ತಾವೋ 48,500 ಆಗಿರಲಿ ಅಥವಾ 48,300 ಆಗಿರಲಿ, ಈ ಮೇಲ್ಗಡೆ ಇರೋ ಕಾಲ್ಸ್ಗಳನ್ನೆಲ್ಲ ಏನು ಮಾಡ್ತಾರೆ, ಅವರು ಸೆಲ್ಲಿಂಗನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಸೆಲ್ಲಿಂಗನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಪ್ರೀಮಿಯಮ್ ಅನ್ನೋದು ಡಿಕೆ ಆಗ್ತಾ ಹೋಗುತ್ತೆ. ಇವಾಗ ನೀವು ಪ್ರೀಮಿಯಮು 48,500 ಪ್ರೀಮಿಯಮು 100 ರೂಪೀಸ್ ಏನಾದರೂ ಇತ್ತು ಅಂತಂದರೆ ಈ ಮಾರ್ಕೆಟ್ ಡೌನ್ ಸೈಡ್ ಹೋದರೂ ಕೂಡ ಅವ್ರಿಗೆ ಪ್ರಾಫಿಟ್ ಆಗುತ್ತೆ, ಸೈಡ್ ವೇ ಹೋದರೂ ಕೂಡ ಪ್ರಾಫಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಆ ಪ್ರೀಮಿಯಮ್ಗಳನ್ನು ಸೆಲ್ ಮಾಡ್ತಾರೆ. ಸೆಲ್ ಮಾಡಿದಾಗ ಮಾರ್ಕೆಟು ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಬಂದಿರೋದ ಕಾರಣ ಅವರು ಸೆಲ್ ಮಾಡಿಕೊಂಡು ಅವ್ರ ಪ್ರೀಮಿಯಮ್ ಡಿಕೆಯಿಂದ ಅವ್ರಿಗೆ ಪ್ರಾಫಿಟ್ ಆಗೋ ರೀತಿ ಅವರು ಮಾಡ್ಕೋತಾರೆ. ಅದಾದಮೇಲೆ ಇಲ್ಲಿ ಏನಾಗುತ್ತೆ ಅಂತಂದರೆ ಮತ್ತೆ ಮಾರ್ಕೆಟು ಅಲ್ಲಿಂದ ವಿ ಶೇಪ್ ರಿಕವರಿ ಆಗುತ್ತೆ. ವಿ ಶೇಪ್ ರಿಕವರಿ ಅಂತಂದ್ರೇನು, ಇವಾಗ ಡೈರೆಕ್ಟ್ ಒನ್ ಸೈಡ್ ಫಾಲ್ ಆಯಿತು, ಅದಾದಮೇಲೆ ಮತ್ತೆ ವಿ ಶೇಪ್ ರಿಕವರಿ ಆಯಿತು. ಇಲ್ಲೇನು ಮಾಡ್ತಾರೆ, ಈ ಝೋನಲ್ಲಿ ಈ ಝೋನ್ ಕೆಳಗಡೆ ಯಾವುದೇ ಇರಲಿ 47,500 ಆಗಿರಲಿ, ಈ ರೀತಿ ಏನು ಸ್ಟ್ರೈಕ್ ಪ್ರೈಸ್ ಇರುತ್ತೋ ಅವೆಲ್ಲ ಪಿಗಳನ್ನು ಏನು ಮಾಡ್ತಾರೆ ಅಂತಂದರೆ ಈ ಸೆಲ್ಲರ್ಸ್ಗಳು ಸೆಲ್ಲಿಂಗನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೆಲ್ಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಮಾರ್ಕೆಟಲ್ಲಿ ಈ ಪ್ರೀಮಿಯಮ್ಗಳು ಏನಿರ್ತಾವೆ, ಓಕೆನಾ, ಈ ಕೆಳಗಡೆ ಇದು ಒಂದು 47,800 ಇದೆ ಅಂತ ಅಂದ್ಕೊಳ್ಳೋಣ. 47,800 ಪಿ ಏನಾಗುತ್ತೆ ಅಂತಂದರೆ ಈ ಲೆವೆಲ್ನ ಕೆಳಗಡೆ ಯಾವ್ಯಾವ ಸ್ಟ್ರೈಕ್ ಪ್ರೈಸ್ಗಳು ಬರುತ್ತೋ, ಓಕೆನಾ, ಆ ಸ್ಟ್ರೈಕ್ ಪ್ರೈಸ್ಗಳು ಪ್ರೀಮಿಯಮ್ಗಳೆಲ್ಲ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ಈ ಝೋನಲ್ಲಿ ಮತ್ತೆ ಹೋಗುತ್ತೆ, ಮತ್ತೆ ಹೋಗ್ಬಿಟ್ಟು ಮತ್ತೆ ಇಲ್ಲಿ ಸೆಲ್ಲರ್ಸ್ಗಳು ಈ ಸಿನ ಸೆಲ್ ಮಾಡಿದವರು ಮತ್ತೆ ಆ್ಯಕ್ಟಿವ್ ಆಗ್ತಾರೆ, ಮತ್ತೆ ಇಲ್ಲಿ ಸೆಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದಾದಮೇಲೆ ಮಾರ್ಕೆಟ್ ಇಲ್ಲಿ ಏನಾಗುತ್ತೆ, ಒಂದು ಸ್ವಲ್ಪ ಕನ್ಫ್ಯೂಷನ್ ಸ್ಟೇಜನ್ನು ಇದ್ಬಿಟ್ಟು ಕಂಪ್ಲೀಟ್ಲಿ ಇಲ್ಲಿ ಒಂದು ಸೈಡ್ ವೇ ರೀತಿ ಕ್ರಿಯೇಟ್ ಆಗಿಬಿಟ್ಟು ಅದಾದಮೇಲೆ ಇಲ್ಲಿ ಒಂದು ಬ್ರೇಕ್ಔಟನ್ನು ಕೊಡುತ್ತೆ. ಓಕೆನಾ, ಈ ಬ್ರೇಕ್ಔಟ್ ಕೊಟ್ಟಾಗ ನಮಗೆ ಇಂಪಾರ್ಟೆಂಟ್ ಆಗಿರೋದೇನಪ್ಪ ಅಂತಂದರೆ, ಒಂದು ಈ ಸೆಲ್ ಮಾಡಿರ್ತಾರಲ್ಲ, ಇದೆಲ್ಲ ಸೆಲ್ ಮಾಡಿರ್ತಾರೆ ನೋಡಿ, ಅವ್ರದ್ದು ಸ್ಟಾಪ್ ಲಾಸ್ಗಳು, ಅವ್ರ ಸ್ಟಾಪ್ ಲಾಸ್ಗಳು ಎಲ್ಲ ಎಲ್ಲಿಟ್ಟಿರ್ತಾರೆ, ಒಂದು ಈ ಝೋನ್ ಏನಿರುತ್ತೋ ನಮ್ಮದು ಇವಾಗ ಶಾರ್ಪ್ ಸೆಲ್ಲಿಂಗ್ ಬಂದಿದೆ ಅಲ್ಲ, 48,000 ಹತ್ರ ಒಂದು ಶಾರ್ಪ್ ಸೆಲ್ಲಿಂಗ್ ಬಂದಿದೆ ಅಂದ್ಕೊಂಡು 48,000 ಮೇಲ್ಗಡೆ ಇವ್ರದ್ದು ಸ್ಟಾಪ್ ಲಾಸ್ಗಳು ಇರ್ತವೆ. ಅಂದರೆ ಈ ಇಲ್ಲಿ ಸೆಲ್ ಮಾಡಿದವ್ರದ್ದೆಲ್ಲ ಇಲ್ಲಿ ಸ್ಟಾಪ್ ಲಾಸ್ಗಳು ಇರ್ತವೆ. ಸೊ ಸ್ಟಾಪ್ ಲಾಸ್ಗಳು ಹಿಟ್ ಆದಾಗ ಏನಾಗುತ್ತೆ ಅಂತಂದರೆ ಮಾರ್ಕೆಟ್ ಇಲ್ಲಿಂದ ಶಾರ್ಪ್ ಬೈಯಿಂಗನ್ನು ಇಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ಈ ಸೆಲ್ಲರ್ಸ್ಗಳದ್ದು ಇಲ್ಲಿ ಸ್ಟಾಪ್ ಲಾಸ್ ಹಿಟ್ಟಾಗುತ್ತೆ. ಇದು ಬ್ರೇಕ್ಔಟ್ ಆದ ತಕ್ಷಣ ಸ್ಟಾಪ್ ಲಾಸ್ಗಳು ಹಿಟ್ ಆಗುತ್ತೆ. ಸ್ಟಾಪ್ ಲಾಸ್ಗಳು ಹಿಟ್ ಆದ ತಕ್ಷಣ ಮಾರ್ಕೆಟು ಕಂಟಿನ್ಯೂಸ್ ಆಗಿ ಒಂದು ಮೂಮೆಂಟಮ್ ಆಗುತ್ತೆ. ಇಲ್ಲ ಅಂತಂದರೆ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಈ ಝೋನಲ್ಲಿ ಏನಾದರೂ ಮತ್ತೆ ರಿವರ್ಸ್ ಏನಾದರೂ ಆಯಿತು ಅಂತಂದರೆ ಕಂಟಿನ್ಯೂ ಮೂಮೆಂಟಮು ನಮಗೆ ಅಥವಾ ಶಾರ್ಪ್ ಬೈಯಿಂಗ್ ಮೂಮೆಂಟಮು ಆ್ಯಂಡ್ ಆಪ್ಷನ್ನಲ್ಲಿ ಕೂಡ ಬೈಯಿಂಗ್ ಮೂಮೆಂಟಮು ಶಾರ್ಪಾಗಿ ನಿಮಗೆ ಸಿಗೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಏನು ಪ್ಲ್ಯಾನನ್ನು ಮಾಡಬೇಕು ಅಂತಂದರೆ, ಫಸ್ಟ್ನೇದಾಗಿ ಅದು ಸಿನೇ ಆಗಿರಲಿ ಅಥವಾ ಪಿನೇ ಆಗಿರಲಿ, ಸ್ಟಾಪ್ ಲಾಸ್ಗಳು ಎಲ್ಲಿ ಇರ್ತವೆ ಅನ್ನೋದೇ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಸಿ ಶಾರ್ಟ್ ಮಾಡಿದವ್ರದ್ದು
ಸ್ಟಾಪ್ ಲಾಸ್ ಎಲ್ಲಿರ್ತವೆ ಅಂತ ಫಸ್ಟು ಐಡೆಂಟಿಫಿಕೇಶನ್ ಮಾಡಬೇಕು, ಅಥವಾ ಪಿ ಶಾರ್ಟ್ ಮಾಡಿದವರು ಅವ್ರದ್ದೆಲ್ಲಿ ಸ್ಟಾಪ್ ಲಾಸ್ಗಳು ಇರ್ತವೆ ಅನ್ನೋದು ನಾವು ಫಸ್ಟು ಐಡೆಂಟಿಫಿಕೇಶನ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ನಮಗೆ ಶಾರ್ಪ್ ಬೈಯಿಂಗ್ ನಿಮಗೆ ಆ ಮೂಮೆಂಟಮ್ಗೆ ನಿಮಗೆ ವೇಟ್ ಮಾಡೋಕ್ಕಾಗಲ್ಲ ಅಂತಂದರೆ ಈ ಝೋನಲ್ಲಿ ಏನಾದರೂ ನೀವು ಟ್ರೇಡ್ ಮಾಡ್ತಾ ಇದ್ದೀರಾ, ಈ ಮಿಡಲ್ ಝೋನಲ್ಲಿ ಏನಾದರೂ ನೀವು ಫೈಟ್ ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಲಿ 100% ನಿಮ್ಮದು ಮಲ್ಟಿಪಲ್ ಟೈಮ್ಸು ಸ್ಟಾಪ್ ಲಾಸ್ಗಳು ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಪ್ರೀಮಿಯಮ್ಮು ಫಾಸ್ಟ್ಲಿ ಡಿಕೆ ಆಗೋ ಚಾನ್ಸಸ್ ಕೂಡ ಇಲ್ಲಿ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನು ಬೇಕು, ಇಂಪಾರ್ಟೆಂಟ್ ಇರೋದು ಆಪ್ಷನ್ಸ್ ಬೈಯರ್ಸ್ಗೆ ಶಾರ್ಪ್ ಬೈಯಿಂಗು ಅಥವಾ ಶಾರ್ಪ್ ಸೆಲ್ಲಿಂಗು ಬೇಕಾಗುತ್ತೆ, ಅಥವಾ ನಮಗೆ ಒಂದು ಶಾರ್ಪ್ ಮೂಮೆಂಟಮ್ಗಳು ಬೇಕಾಗುತ್ತೆ. ಆ ಮೂಮೆಂಟ್ಗಳು ಇದ್ದಾಗ ಮಾತ್ರ ನಮಗೆ ಒಂದು ಒಳ್ಳೆ ಪ್ರಾಫಿಟ್ ಸಿಗೋ ಚಾನ್ಸಸ್ ಇರುತ್ತೆ ಆಪ್ಷನ್ಸ್ ಬೈಯಿಂಗ್ನಲ್ಲಿ. ಓಕೆನಾ? ಇವಾಗ ನೀವು ಒಂದು ಸಿ ಸೈಡು ಒಂದು ಎಕ್ಸಾಂಪಲ್ ಕೊಟ್ಟು ನಾನು ನಿಮ್ಗೆ ಹೇಳಿದೆ. ನಾನು ಆಮೇಲೆ ಮತ್ತೆ ನಿಮಗೆ ಚಾರ್ಟಲ್ಲಿ ಕೂಡ ಇದನ್ನು ತೋರಿಸ್ತೀನಿ, ಯಾವ ರೀತಿ ಮೂಮೆಂಟಮ್ ಆಗುತ್ತೆ ಯಾವ ರೀತಿ ಇಲ್ಲ ಅನ್ನೋದು ಕೂಡ ನಾನು ನಿಮಗೆ ಚಾರ್ಟಲ್ಲಿ ತೋರಿಸ್ತೀನಿ. ಇನ್ನು ಪಿ ಸೈಡ್ ಬರೋಣ. ಓಕೆನಾ? ಇಲ್ಲಿ ಯಾವುದೋ 48,800 ಇಲ್ಲಿ ಪಿ ಇದೆ ಅಂತ ಅಂದ್ಕೊಳ್ಳೋಣ. ಓಕೆನಾ? ಇಲ್ಲೇನಾಗುತ್ತೆ ಅಂತಂದರೆ ಮಾರ್ಕೆಟು ಮಲ್ಟಿಪಲ್ ಟೈಮ್ಸ್ ಬಂದುಬಿಟ್ಟು ಟಚಸ್ ಆಗುತ್ತೆ. ಇಲ್ಲಿ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಸಿನ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಒಂದು ಸಪೋರ್ಟ್ ಇದೆ ಅಂತ ಅಂದ್ಕೊಂಡು ಇಲ್ಲಿ ತುಂಬ ಜನ ಇಲ್ಲಿ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಏನಾಗುತ್ತೆ ಅಂತಂದರೆ ಮಾರ್ಕೆಟು ಡೈರೆಕ್ಟ್ಲಿ ಈ ಝೋನಲ್ಲಿ ಮತ್ತೆ ವಿ ಶೇಪಲ್ಲಿ ಏನಾದರೂ ರಿಕವರ್ ಆಯಿತು ಅಂತಂದರೆ ಮತ್ತೆ ಕಾಲ್ ಸೆಲ್ಲರ್ಸ್ ಇಲ್ಲಿ ಆ್ಯಕ್ಟಿವ್ ಆಗ್ತಾರೆ. ಆ್ಯಂಡ್ ಪುಟ್ ಸೆಲ್ಲರ್ಸ್ಗೂ ಕೂಡ ಇಲ್ಲಿ ಆ್ಯಕ್ಟಿವ್ ಮಾಡಿಸ್ಬಿಟ್ಟು ಕಂಟಿನ್ಯೂಸ್ ಆಗಿ ಮೂವ್ಮೆಂಟ್ ಆಗಿಬಿಟ್ಟು ಮತ್ತೆ ಈ ಝೋನಲ್ಲಿ ಬಂದಾಗ ಪುಟ್ ಸೆಲ್ಲರ್ಸು ತುಂಬಾ ಫೈಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಇವ್ರ ಹತ್ರ ಆಗಲಿಲ್ಲ ಅಂತಂದರೆ, ಈ ಝೋನ್ ಏನಾದರೂ ಬ್ರೇಕ್ ಡೌನ್ ಮಾಡ್ತು ಅಂತಂದರೆ ಮತ್ತು ಅಗೇನ್ ಒಂದು ಶಾರ್ಪ್ ಮೂಮೆಂಟಮ್ ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ. ಥಿಯರಿ ಇಷ್ಟೇ, ಏನಪ್ಪ ಅಂತಂದರೆ ಒಂದು ಝೋನ್ ಇರುತ್ತೆ, ಯಾವುದೋ ಒಂದು ಝೋನ್ ಅಂತ ಅಂದ್ಕೊಳ್ಳೋಣ. ಝೋನ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಇಲ್ಲಿ ಏನಾದರೂ ನಮಗೆ ಮಾರ್ಕೆಟು ಇವಾಗ ಕಂಟಿನ್ಯೂಸ್ ಆಗಿ ಮೂಮೆಂಟಮ್ ಆಗಿಬಿಟ್ಟು ಇಲ್ಲಿ ಒಂದು ಯಾವುದೋ ಒಂದು ಝೋನ್ ಹತ್ರ ರೆಸಿಸ್ಟೆನ್ಸ್ ಹತ್ರ ಆಗಲಿ ಅಥವಾ ಸಪೋರ್ಟ್ ಹತ್ರ ಆಗಲಿ, ಇದು ನಿಮ್ಗೆ ಗೊತ್ತಿರ್ಬೋದು, ಇದು ಸಪೋರ್ಟ್ ಆಗುತ್ತೆ, ಇದು ರೆಸಿಸ್ಟೆನ್ಸ್ ಆಗುತ್ತೆ. ಯಾರ್ಯಾರು ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ವಿಡಿಯೋನ ನೋಡಿದ್ವೋ ಅದನ್ನು ಹೋಗಿ ಕೂಡ ನೀವು ನೋಡ್ಬೋದು. ಇಲ್ಲಿ ಯಾವಾಗ ಇದು ಸಸ್ಟೇನ್ ಆಗಿ ಅದಾದಮೇಲೆ ಬ್ರೇಕ್ ಡೌನ್ ಆಗುತ್ತೋ ಆವಾಗ ಮಾತ್ರ ಒಂದು ನಮಗೆ ಶಾರ್ಪ್ ಬೈಯಿಂಗ್ ಮೂಮೆಂಟಮ್ಗಳು ಇಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂತಂದರೆ ಈ ಎಲ್ಲ ಸೆಲ್ಲರ್ಸ್ಗಳದ್ದು ಇಲ್ಲಿ ಸ್ಟಾಪ್ ಲಾಸ್ಗಳು ಇಲ್ಲಿ ಇಟ್ಟಾಗುತ್ತೆ. ಆ್ಯಂಡ್ ಈ ಪಿ ಸೈಡ್ ನೀವೇನಾದರೂ ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟು ಇದು ಸಸ್ಟೇನ್ ಆಗಿಬಿಟ್ಟು ಕಂಟಿನ್ಯೂಸ್ ಆಗಿ ಒಂದು ಬಿಗ್ ರೆಡ್ ಕ್ಯಾಂಡಲ್ ಕೊಟ್ಟಾದಮೇಲೆ ಈ ಝೋನಲ್ಲಿ ಯಾರ್ಯಾರು ಪಿನ ಶಾರ್ಟ್ ಮಾಡ್ಕೊಂಡು ಹೋಗಿರ್ತಾರೋ, ಪ್ರೀಮಿಯಮ್ಮು ಡೆಲ್ಟ್ ಆಗುತ್ತೆ ಅಂತ ಪಿನ ಶಾರ್ಟ್ ಮಾಡ್ಕೊಂಡು ಹೋಗಿರ್ತಾರೋ ಅವ್ರದ್ದು ಸ್ಟಾಪ್ ಲಾಸ್ಗಳು ಇಲ್ಲಿ ಹಿಟ್ ಆಗೋದ್ರಿಂದ ಮಾರ್ಕೆಟು ಡೌನ್ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಪ್ರೀಮಿಯಮಲ್ಲಿ ನಿಮಗೆ ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ಬ್ಯಾಂಕ್ ನಿಫ್ಟಿ ಅಥವಾ ನಿಫ್ಟಿ ಆಗಲಿ ಇಲ್ಲೇನಾದರೂ ಬ್ರೇಕ್ ಡೌನ್ ಆಗುವಾಗ ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ಇದು ಸ್ಲೋ ಆಗಿ ಬಂದರೂ ಕೂಡ, ಇಂಡೆಕ್ಸು ಸ್ಲೋ ಆಗಿ ಬಂದರೂ ಕೂಡ ಪ್ರೀಮಿಯಮಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಫಾಸ್ಟ್ ಸ್ಪೈಕ್ ಆಗುತ್ತೆ, ಒಂದು ಕಂಪ್ಲೀಟ್ಲಿ ಒಂದು ಫಾಸ್ಟಾಗಿ ಮೂವ್ಮೆಂಟ್ ಆಗುತ್ತೆ ಅಲ್ಲಿ. ಏನಕ್ಕೆ ಅಂತಂದರೆ ಇಲ್ಲೆಲ್ಲ ಮಲ್ಟಿಪಲ್ ಟೈಮ್ಸು ಇಲ್ಲಿ ಆಪ್ಷನ್ಸಲ್ಲಿ ಎಸೆನ್ಸ್ಗಳನ್ನ ಹಿಟ್ ಮಾಡೋದ್ರಿಂದ ಪ್ರೀಮಿಯಮ್ ಏನು ನಾವು ತೊಗೊಂಡಿರ್ತೇವೆ ಪ್ರೀಮಿಯಮು, ಅದು ಪ್ರೀಮಿಯಮ್ದು ಸಡನ್ನಾಗಿ ಇನ್ಕ್ರೀಸ್ ಆಗೋ ಚಾನ್ಸಸ್ಗಳು ಇರುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಇವಾಗ ನಾನು ನಿಮಗೆ ಅಲ್ಲಿ ಒಂದು ಎಕ್ಸಾಂಪಲ್ನ ಕೊಡ್ತಾ ಇದ್ದೀನಿ. ಯಾವುದೋ ಒಂದು ಸಪೋಸ್ ಎಕ್ಸಾಂಪಲ್ಗೆ 48,000 ಅಂತಲೇ ತೊಗೊಳ್ಳೋಣ, ಸಿ ಇದೆ ಅಂತ ಅಂದ್ಕೊಳ್ಳೋಣ, ಇದು ಸಿ. ಓಕೆನಾ? ಈ ಸಿನ ಏನು ಮಾಡಿರ್ತಾರೆ ಅಂತಂದರೆ ಇದು 100 ರೂಪೀಸ್ ಪ್ರೈಸ್ ಇರುತ್ತೆ. ಈ ಸಿನ ಏನು ಮಾಡಿರ್ತಾರೆ ಅಂತಂದರೆ ಶಾರ್ಟ್ ಮಾಡಿರ್ತಾರೆ. ಯಾರಪ್ಪ ಅಂತಂದರೆ ಆಪ್ಷನ್ ಸೆಲ್ಲರ್ಸು ಇದನ್ನ ಏನು ಮಾಡಿರ್ತಾರೆ ಅಂತಂದರೆ ಶಾರ್ಟ್ ಮಾಡಿರ್ತಾರೆ. 100 ರೂಪೀಸ್ಗೆ ಇವ್ರು ಶಾರ್ಟ್ ಮಾಡಿರ್ತಾರೆ. ಇವ್ರದ್ದು ಎಸ್ ಎಲ್ ಎಲ್ಲಿರುತ್ತೆ ಅಂತಂದರೆ ಎಸ್ ಎಲ್ ಇದು 1110ಗೆ ಇವ್ರದ್ದು, ಸಪೋಸ್ ಎಕ್ಸಾಂಪಲ್ಗೆ ನಾನು ಕೊಡ್ತಾ ಇದ್ದೀನಿ, 1110ಗೆ ಇವ್ರದ್ದು ಸ್ಟಾಪ್ ಲಾಸ್ ಇರುತ್ತೆ ಅಂದ್ಕೊಳ್ಳೋಣ. ಇವ್ರದ್ದು ಎಂಟ್ರಿ ಪ್ರೈಸು ಇದಾಗಿರುತ್ತೆ. ಓಕೆನಾ? 100 ರೂಪೀಸು ಇವ್ರದ್ದು ಎಂಟ್ರಿ ಪ್ರೈಸ್ ಆಗಿರುತ್ತೆ. ಮಾರ್ಕೆಟ್ ಏನಾದರೂ ಕಂಟಿನ್ಯೂಸ್ ಆಗಿ ಕೆಳಗಡೆ ಬಂದುಬಿಟ್ಟು ಅಥವಾ 95 ಅಥವಾ 90 ಈ ರೀತಿ ಬಂದಾದಮೇಲೆ ಇವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಎಸ್ ಎಲ್ನ ಟ್ರಯಲ್ ಮಾಡಬೇಕು. ಇದು ರಿಟೇಲರ್ಸ್ ಬಗ್ಗೆ ನಾನು ಹೇಳ್ತಾ ಇರೋದು, ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳ್ತಾ ಇಲ್ಲ, ರಿಟೇಲರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ರಿಟೇಲರ್ಸ್ ಏನು ಮಾಡ್ತಾರೆ ಅಂತಂದರೆ ಸ್ಟಾಪ್ ಲಾಸ್ಗಳನ್ನ ಒಂದು ಟ್ರಯಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ರಿಟೇಲರ್ಸ್ ಏನು ಮಾಡ್ತಾರೆ ಅಂತಂದರೆ ರಿಸ್ಕ್ ತೊಗೊಳ್ಳೋ ಕೆಪಾಸಿಟಿ ಅವ್ರ ಹತ್ರ ಇರೋದ್ರಿಂದ ಅವ್ರೇನು ಮಾಡ್ತಾರೆ, ತಮ್ಮ ಸ್ಟಾಪ್ ಲಾಸು ಅಥವಾ ಟಾರ್ಗೆಟ್ಗೋಸ್ಕರ ಅವರು ವೆಯ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟಾರ್ಗೆಟ್ ಅವ್ರದ್ದು ಅಟ್ಲೀಸ್ಟ್ ಒಂದು 50 ರೂಪೀಸ್ ಆದರೂ ಇರುತ್ತೆ, 1:5 ಆದರೂ ಅವರು ಆಲ್ಮೋಸ್ಟ್ ಟಾರ್ಗೆಟನ್ನು ತೊಗೊತಾರೆ. ಸೊ ಇವಾಗ ಹಾಗಾದರೆ ಇಲ್ಲೇನಾದರೂ ಮಾರ್ಕೆಟು ಇದು 90ಇಂದ ಡೈರೆಕ್ಟಾಗಿ ಮತ್ತೆ ಮಾರ್ಕೆಟ್ ಈ ಝೋನ್ ಹತ್ರ ಬಂದುಬಿಟ್ಟು ಹಾಲ್ಟ್ ಮಾಡಿ ಏನಾದರೂ ಇದು ಬ್ರೇಕ್ಔಟ್ ಏನಾದರೂ ಆಯಿತು ಅಂತಂದರೆ ಈ ಝೋನಲ್ಲಿ ಯಾರ್ಯಾರು ಸೆಲ್ ಮಾಡಿರ್ತಾರೋ ಇವರೆಲ್ಲರದ್ದು ಸ್ಟಾಪ್ ಲಾಸ್ಗಳು ಹಿಟ್ ಆಗುತ್ತೆ. ಓಕೆನಾ? ಇವಾಗ ಇವರು ಏನು ಸೆಲ್ಲರ್ಸ್ ಇರ್ತಾರೋ ಇವಾಗ ಇಲ್ಲಿ ಈ ಪಾಯಿಂಟಲ್ಲಿ ಸೆಲ್ ಮಾಡಿರ್ತಾರೆ. ಓಕೆನಾ? ಈ ಪಾಯಿಂಟಲ್ಲಿ ಸೆಲ್ ಮಾಡಿದಾಗ ಇಲ್ಲಿ ಬಂದುಬಿಟ್ಟು
ಅವ್ರು ಏನು ಮಾಡ್ತಾರೆ ಅಂತಂದರೆ ರಿವರ್ಸ್ ಆಗಬೇಕು, ಅದು ಬೈಯಿಂಗ್ ಆಗುತ್ತೆ. ಓಕೆನಾ, ಇವಾಗ ಇಲ್ಲಿ ಸೆಲ್ ಮಾಡಿದವರು ಇಲ್ಲಿ ಅವ್ರು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತಂದರೆ ಬೈ ಮಾಡಬೇಕಾಗತ್ತೆ. ಓಕೆನಾ, ಅವ್ರು ಸ್ಟಾಪ್ ಲಾಸ್ ಹಿಟ್ ಆದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂತಂದರೆ ಆ ಸೆಲ್ ಮಾಡಿರೋದನ್ನು ಏನು ಮಾಡ್ತಾರೆ ಅಂತಂದರೆ ಬೈ ಮಾಡ್ತಾರೆ, ಆವಾಗ ಅವ್ರ ಪೊಸಿಷನ್ನು ಕ್ಲೋಸ್ ಆಗುತ್ತೆ. ಸೊ ಇದು ಬೇಸಿಕ್ ಕಾನ್ಸೆಪ್ಟ್ ಆಗಿದೆ. ಇಲ್ಲೇನಾಗುತ್ತೆ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ನಾನು ಟೆಲಿಗ್ರಾಮ್ ಚಾನಲ್ ಯಾರ್ಯಾರು ಜಾಯ್ನ್ ಆಗಿರೋ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅಲ್ಲಿ ಇಂಪಾರ್ಟೆಂಟ್ ಟ್ರೇಡ್ ಆಗಲಿ ಇಂಪಾರ್ಟೆಂಟ್ ಚಾರ್ಟ್ ಆಗಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಯಾರ್ಯಾರ್ದು ಡಿಮ್ಯಾಟ್ ಅಕೌಂಟ್ ಇಲ್ವೋ ಅವರು ಕೂಡ ಡಿಮ್ಯಾಟ್ ಅಕೌಂಟ್ನ ಕೂಡ ಓಪನ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ. ಓಕೆನಾ, ಇಲ್ಲಿ ನೋಡ್ಬೋದು ಇವ್ರದ್ದು ಏನಾದರೂ ಸ್ಟಾಪ್ ಲಾಸ್ಗಳು ಹಿಟ್ ಆಯಿತು ಅಂತಂದರೆ ಇವ್ರು ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರು ಬೈ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಇಲ್ಲಿ ಬ್ರೇಕ್ಔಟ್ ಆಯಿತು ಅಂದ್ಕೊಂಡು ತುಂಬ ಜನ ಮತ್ತೆ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ, ನೀವು ಬಿಗಿನರ್ಸ್ ಆಗಿರಲಿ ಅಥವಾ ರಿಟೇಲರ್ಸ್ ಆಗಿರಲಿ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಈ ಝೋನಲ್ಲಿ ಬೈಯಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಾವೇನು ಮಾಡಬೇಕು, ಅಲ್ಲಿ ಬೈಯಿಂಗ್ ಮಾಡೋದನ್ನು ಫಸ್ಟು ಸ್ಟಾಪ್ ಮಾಡಬೇಕು, ಒಂದು ರೀಟ್ರೇಸ್ಮೆಂಟ್ ಆಗಬೇಕು. ಓಕೆನಾ, ಇದೇನಾದರೂ ಪ್ರೀಮಿಯಮಲ್ಲಿ ಸ್ಪೈಕ್ ಆಗಿದ್ದರೂ ಕೂಡ ನಾವು ವೇಟ್ ಮಾಡಿಬಿಟ್ಟು ಇಲ್ಲಿ ಒಂದು ರೀಟ್ರೇಸ್ಮೆಂಟಿಗೆ ವೇಟ್ ಮಾಡಿ. ಈ ರೀಟ್ರೇಸ್ಮೆಂಟ್ ಬಂದಾಗ ಮಾತ್ರ ನಾವಿಲ್ಲಿ ಒಂದು ಶಾರ್ಪ್ ಮೂಮೆಂಟನ್ನು ನೋಡ್ತೀವಿ. ಅದರ್ವೈಸ್ ಇಲ್ಲೇನಾಗುತ್ತೆ ಅಂತಂದರೆ ಇಲ್ಲಿ ಬ್ರೇಕ್ ಆಯಿತಾ, ಬ್ರೇಕ್ ಆದಮೇಲೆ ಕಂಟಿನ್ಯೂಸ್ ಆಗಿ ಮೂವ್ಮೆಂಟ್ ಆಗಿಬಿಟ್ಟು ಮತ್ತೆ ಒಂದು ರಿಟರ್ನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇಂಡಿಯನ್ ಮಾರ್ಕೆಟಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಿದ್ರೆ 60% ಎಲ್ಲ ಬ್ರೇಕ್ಔಟ್ಗಳು ಫೇಲ್ಯೂರ್ ಆಗೋ ಚಾನ್ಸಸ್ಗಳು ತುಂಬಾ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತಂದರೆ ದಯವಿಟ್ಟು ಫಸ್ಟು ಒಂದೊಂದು ಲಾಟಿಂದಾನೆ, ನಾನು ಇದು C&P ಮಾಡಿ ಅಂತ ಹೇಳ್ತಾ ಇಲ್ಲ, ಬ್ಯಾಂಕ್ ನಿಫ್ಟಿನಲ್ಲಿ ಮಾಡಿ ಅಂತ ಹೇಳ್ತಾ ಇಲ್ಲ. ನೀವು ಏನು ಮಾಡಿ ಅಂತಂದರೆ ಫಸ್ಟು ಇಕ್ವಿಟಿನಲ್ಲಿ ಟ್ರೇಡಿಂಗನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇಕ್ವಿಟಿನಲ್ಲಿ ನಿಮಗೆ 1 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಲಿ, ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೋಗಿ. ಇವತ್ತು ನೀವೇನಾದರೂ 1 ಲಕ್ಷ ತಂದ್ರಿ ಅಂತಂದರೆ ಇಕ್ವಿಟಿನಲ್ಲಿ ಫಸ್ಟು ಪ್ರಾಕ್ಟೀಸ್ ಮಾಡಿ, ಇಕ್ವಿಟಿನಲ್ಲಿ ಪ್ರಾಕ್ಟೀಸ್ ಮಾಡಿ. ನಾನು ಪದೇ ಹೇಳ್ತಾ ಇದ್ದೀನಿ, ಏನಕ್ಕೆ ಅಂತಂದರೆ ಆಪ್ಷನ್ಸು ಎಷ್ಟು ನೋಡೋಕ್ಕೆ ಈಸಿಯಾಗಿದೆಯೋ ಅಷ್ಟು ಈಸಿಯಾಗಿಲ್ಲ. ನೀವೇನು ಮಾಡಬೇಕು ಅಂತಂದರೆ ದಯವಿಟ್ಟು ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ಫಸ್ಟು ಇಕ್ವಿಟಿಯಿಂದ ಸ್ಟಾರ್ಟ್ ಮಾಡಿ. 1,000 ಹಾಕ್ಬಿಟ್ಟು ಇಕ್ವಿಟಿಯಿಂದ ಸ್ಟಾರ್ಟ್ ಮಾಡಿ. ಅಲ್ಲಿಂದ ನಿಮಗೆ ಒಂದೊಂದೇ ಪಾಯಿಂಟ್ಸ್ಗಳು ಅರ್ಥ ಆಗ್ತಾ ಹೋಗುತ್ತೆ. ಮಾರ್ಕೆಟಲ್ಲಿ ಎಕ್ಸ್ಪೀರಿಯೆನ್ಸ್ ಆಗೋಕ್ಕೆ ಹೋಗುತ್ತೆ. ಎಕ್ಸ್ಪೀರಿಯೆನ್ಸ್ ಆಗ್ತಾ ನೀವು ಡೈರೆಕ್ಟಾಗಿ ಮತ್ತೆ ಒಂದು 2 ವರ್ಷ ಆದಮೇಲೆ, ನೀವು 2 ವರ್ಷ ಆಗಲಿ ಅಥವಾ 1 ವರ್ಷ ಆದಮೇಲೆ ನಿಮ್ಮ ಕಂಪ್ಲೀಟ್ ಆದಮೇಲೆ ನಿಮಗೆಲ್ಲ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಆಪ್ಷನ್ಸಿಗೆ ನಿಧಾನವಾಗಿ ಬನ್ನಿ. ಡೈರೆಕ್ಟಾಗಿ ಇವತ್ತೇ ನಾನು ಆಪ್ಷನ್ಸಲ್ಲಿ ಟ್ರೇಡ್ ಮಾಡ್ತೀನಿ ಅಂತಂದರೆ ದಯವಿಟ್ಟು ಆಪ್ಷನ್ಸಲ್ಲಿ ಇವತ್ತು ನೀವು ಬಂದು ಟ್ರೇಡನ್ನು ಮಾಡೋಕ್ಕೆ ಹೋಗಬೇಡಿ. ಓಕೆನಾ, ಇವಾಗ ನೋಡ್ಬೋದು ನೀವು ಇದೇನಾದರೂ ಬ್ರೇಕ್ಔಟ್ ಏನಾದರೂ ಆಯಿತು ಅಂತಂದರೆ, ನಾನು ಇದು ಒಂದು ಸ್ವಲ್ಪ ಕ್ಲೀನನ್ನು ಮಾಡಿಬಿಡ್ತೀನಿ. ಇಲ್ಲಿಂದ ಏನಾಗುತ್ತೆ ಅಂತಂದರೆ ಇಲ್ಲಿ ಸಸ್ಟೈನ್ ಆಗಿಬಿಟ್ಟು ಇದು ಬ್ರೇಕ್ಔಟ್ ಆಗುವಾಗ ಏನಾಗುತ್ತೆ ಅಂತಂದರೆ ಇವ್ರದ್ದೆಲ್ಲ ಸ್ಟಾಪ್ ಲಾಸ್ಗಳು ಹಿಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವ್ರದ್ದೆಲ್ಲ ಸ್ಟಾಪ್ ಲಾಸ್ ಹಿಟ್ ಆಗಕ್ಕೆ ಸ್ಟಾರ್ಟ್ ಆದಮೇಲೆ ಈ ಪ್ರೀಮಿಯಮಲ್ಲಿ ಡೈರೆಕ್ಟ್ ಸ್ಪೈಕ್ಗಳು ಸ್ಟಾರ್ಟ್ ಆಗುತ್ತೆ. ಓಕೆನಾ, ಇದು 100 ರೂಪೀಸ್ ಇರೋ ಪ್ರೀಮಿಯಮು ಕಂಟಿನ್ಯೂಸ್ ಆಗಿ 130 ಆಗಲಿ ಅಥವಾ 140 ಆಗಲಿ ಈ ರೀತಿ ಪ್ರೀಮಿಯಮಲ್ಲಿ ಸ್ಪೈಕ್ಗಳು ನೀವು ನೋಡೋಕ್ಕೆ ಸಿಗುತ್ತೆ. ಏನಕ್ಕೆ ಅಂತಂದರೆ ಎಲ್ಲ ಸೆಲ್ಲರ್ಸ್ಗಳದ್ದು ಸ್ಟಾಪ್ ಲಾಸ್ಗಳು ಹಿಟ್ ಆದಾಗ ಅಲ್ಲಿ ಶಾರ್ಪ್ ಮೂಮೆಂಟಮ್ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಫಸ್ಟು ನಾವು ಶಾರ್ಪ್ ಸೆಲ್ಲಿಂಗು ಅಥವಾ ಶಾರ್ಪ್ ಬೈಯಿಂಗು ಯಾವ ಝೋನಲ್ಲಿ ಇದೆ ಅನ್ನೋದು ಮಾತ್ರ ಕಂಡುಹಿಡಬೇಕು. ಅದು ಯಾವ ರೀತಿ ಕಂಡುಹಿಡಬೇಕು, ಸೆಲ್ಲರ್ಸ್ದು, ಪುಟ್ ಸೆಲ್ಲರ್ಸ್ದು ಅಥವಾ ಕಾಲ್ ಸೆಲ್ಲರ್ಸ್ದು ಸ್ಟಾಪ್ ಲಾಸ್ಗಳು ಎಲ್ಲೆಲ್ಲೇ ಇದೆ ಅನ್ನೋದು ಮಾತ್ರ ಐಡೆಂಟಿಫಿಕೇಷನ್ ಮಾಡಬೇಕು. ಇವಾಗ ನಾನು ನಿಮಗೆ ಜಸ್ಟ್ ಒಂದು 15 ಕ್ಯಾಂಡಲ್ ಸ್ಟಿಕ್ ಚಾರ್ಟಲ್ಲಿ ಒಂದು 2 ಎಕ್ಸಾಂಪಲ್ನ ಕೂಡ ನಾನು ನಿಮ್ಮ ಜೊತೆಗೆ ಇಲ್ಲಿ ಶೇರ್ ಮಾಡ್ತೀನಿ. ಇಲ್ಲಿ ಒಂದು ನೋಡ್ಬೋದು ನೀವು, ಇಲ್ಲೇನಾಗಿದೆ ಅಂತಂದರೆ ಫಸ್ಟು ಈ ಝೋನಲ್ಲಿ ನೋಡ್ಕೊಳ್ಳೋಣ. ಓಕೆನಾ, ಈ ಝೋನಲ್ಲಿ ನೀವು ನೋಡಿದ್ರೆ ಒಂದು ಎಕ್ಸಾಂಪಲ್ಗೆ ನಾನು ಕೊಡ್ತಾ ಇದ್ದೀನಿ ನಿಮಗೆ. ಇಲ್ಲಿ ಈ ಝೋನಲ್ಲಿ ಏನಿತ್ತು ಅಂತಂದರೆ ಡೈರೆಕ್ಟಾಗಿ ಮಾರ್ಕೆಟ್ ಏನಾಯಿತು, ಕಂಟಿನ್ಯೂಸ್ ಆಗಿ ಸೆಲ್ ಆಗಿತ್ತು. ಓಕೆನಾ, ಇಲ್ಲಿಂದ ಇಲ್ಲಿ ಯಾರ್ಯಾರು ಸೆಲ್ ಮಾಡಿದಾರೋ ಸಿನ ಸೆಲ್ ಮಾಡಿದಾರೋ ಓಕೆ, ಅವ್ರಿಗೇನು ಕೂಡ ಇಲ್ಲಿ ತೊಂದರೆ ಇಲ್ಲ. ಮಾರ್ಕೆಟು ಸೈಡ್ ವೇ ಹೋಗ್ತಾ ಇದೆ, ಅವ್ರಿಗೆ ಪ್ರೀಮಿಯಂ ಡಿಕೆದು ಮನಿ ಕೂಡ ಸಿಗ್ತಾ ಇದೆ, ಅವ್ರಿಗೆ ಅಮೌಂಟ್ ಆಲ್ರೆಡಿ ಸಿಗ್ತಾನೆ ಇರುತ್ತೆ. ಏನಕ್ಕೆ ಅಂತಂದರೆ ಇಷ್ಟೊಂದು ಸೈಡ್ ವೇ ಇದ್ದಾಗ ಮಾರ್ಕೆಟ್ ಆಲ್ಮೋಸ್ಟ್ ಅವರಿಗೆ ಪ್ರಾಫಿಟನ್ನು ಕೊಡುತ್ತೆ. ಬಟ್ ಪಿನ ಈ ಝೋನಿಂದ ಇಲ್ಲಿಂದ ಶಾರ್ಪ್ ಕ್ಯಾಂಡಲ್ ಏನು ಬಂದಿದೆಯೋ ಇಲ್ಲಿ ನೋಡ್ಬೋದು ನೀವು, ಇಲ್ಲಿಂದ ಏನಾಗಿದೆ ಅಂತಂದರೆ ಕಂಟಿನ್ಯೂಸ್ ಆಗಿ ಶಾರ್ಪ್ ಕ್ಯಾಂಡಲ್ ಬಂದಿದೆ. ಓಕೆನಾ, ಈ ಶಾರ್ಪ್ ಕ್ಯಾಂಡಲ್ ಬಂದಾಗ ಇವ್ರೇನು ಮಾಡಿರ್ತಾರೆ ಅಂತಂದರೆ ಪಿ ಸೈಡ್ ಏನು ಮಾಡಿರ್ತಾರೆ ಅಂತಂದರೆ ಇಲ್ಲಿ ನೋಡ್ಬೋದು ನೀವು 47,800 ಆಗಲಿ, 47,700 ಆಗಲಿ, 47,600 ಆಗಿರಲಿ, ಇವೆಲ್ಲ ಪಿಗಳನ್ನ ಏನು ಮಾಡಿರ್ತಾರೆ ಅಂತಂದರೆ ಶಾರ್ಟನ್ನು ಮಾಡಿರ್ತಾರೆ. ಶಾರ್ಟ್ ಮಾಡಿದಾಗ ಏನಾಗುತ್ತೆ, ಇದು ಸೈಡ್ ವೇ ಹೋದಾಗ ಅವ್ರಿಗೆ ಪ್ರಾಫಿಟನ್ನು ಕೊಡುತ್ತೆ. ಬಟ್ ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು ನೀವು, ಇಲ್ಲಿ ಪ್ರೀಮಿಯಮ್ ಎಷ್ಟು ಮೆಲ್ಟ್ ಆಗುತ್ತೋ ಆಯಿತು. ಅದಾದಮೇಲೆ ಏನಾಗಿದೆ ಅಂತಂದರೆ ಇವಾಗ ನೋಡ್ಬೋದು ನೀವು 0 ಕೂಡ ಎಕ್ಸ್ಪೈರಿ ಡೇನಲ್ಲೂ ಕೂಡ ಒಂದು 5 ರೂಪೀಸ್ದು 10 ರೂಪೀಸ್ ಆಗುತ್ತೆ. ಇಲ್ಲೂ ಕೂಡ ಆ ರೀತಿ ಮೂಮೆಂಟಮ್ ಆಗೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂತಂದರೆ ಇದೆಲ್ಲ ಪ್ರೀಮಿಯಮ್ ಇಲ್ಲಿ ಒಂದು ಸಪೋಸ್ ಒಂದು 100 ರೂಪೀಸ್ ಇರುತ್ತೆ ಅಂದ್ಕೊಳ್ಳೋಣ. ಈ ಪ್ರೀಮಿಯಮು ಸಪೋಸು ಒಂದು 100 ರೂಪೀಸ್ ಇರುತ್ತೆ ಅಂದ್ಕೊಳ್ಳೋಣ. ಈ ಪ್ರೀಮಿಯಮು ಯಾವುದು 17,600 ಪ್ರೀಮಿಯಮು ಇಲ್ಲಿ ಶಾರ್ಟ್ ಮಾಡಿದಾಗ 17,600 ಇರುತ್ತೆ. ಆವಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ಮತ್ತೆ ಮಾರ್ಕೆಟು ಅದೇ ಝೋನಲ್ಲಿ ಏನಾದರೂ
ವಾಲಟೈಲ್ ಏನಾದರೂ ಕ್ರಿಯೇಟ್ ಮಾಡಿದಾಗ ಅದು ಕಂಟಿನ್ಯೂಸ್ ಆಗಿ ಸೈಡ್ ವೇ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಅಂತಂದರೆ ಪ್ರೀಮಿಯಮು ಮೆಲ್ಟ್ ಆಗುತ್ತೆ. ಈ ಪ್ರೀಮಿಯಮು ಮೆಲ್ಟ್ ಆಗಿ ಸಪೋಸ್ ಈ ಝೋನಲ್ಲಿ ಬಂದಾಗ ಒಂದು 100 ರೂಪೀಸ್ 100 ರೂಪೀಸ್ ಇದ್ದಿರೋದು 10 ರೂಪೀಸು ಅಥವಾ 20 ರೂಪೀಸ್ ಆಗಿದೆ ಅಂತ ಇಲ್ಲಿ ಅನ್ಕೊಳ್ಳೋಣ. ಓಕೆನಾ, ಒಂದು ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ. 20 ರೂಪೀಸ್ ಆಗಿದೆ ಅನ್ಕೊಳ್ಳೋಣ. 20 ರೂಪೀಸ್ ಆಗಿದ್ದು ಇದು ಯಾವಾಗ ಡೈರೆಕ್ಟ್ ಇದು ಬ್ರೇಕ್ ಡೌನ್ ಆಗುತ್ತೋ, ಬ್ರೇಕ್ ಡೌನ್ ಆದ ತಕ್ಷಣ ಡೈರೆಕ್ಟಾಗಿ ನೀವು ಪ್ರೀಮಿಯಮಲ್ಲಿ ಹೋಗಿ ನೋಡ್ಬೋದು ಸಡನ್ ಮೂಮೆಂಟಮ್ ಆಗಿರುತ್ತೆ. ಇದು 20 ಇರೋದು 40 ಆಗಿರುತ್ತೆ, 60 ಆಗಿರುತ್ತೆ, 70 ಕೂಡ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಸೆಲ್ಲರ್ಸು ಇವ್ರದ್ದು ಯಾವಾಗ ಸೆಲ್ಲಿಂಗು ಪುಟ್ ಬೈಯರ್ಸ್ದು ಯಾವಾಗ ಸ್ಟಾಪ್ ಲಾಸ್ಗಳು ಹಿಟ್ ಆಗುತ್ತೋ, ಇವಾಗ ನೋಡಿ ಸಪೋಸ್ ಇದೇನಾದರೂ ಈ ಝೋನಲ್ಲಿ ಯಾರಾದರೂ 100 ರೂಪೀಸ್ಗೆ ಸೆಲ್ ಮಾಡಿದಾರೋ ಅವ್ರು ಏನು ಮಾಡ್ತಾರೆ ಅಂತಂದರೆ ಡೈರೆಕ್ಟ್ ಇದು ಬ್ರೇಕ್ ಡೌನ್ ಆಗಕ್ಕೆ ಸ್ಟಾರ್ಟ್ ಆದಮೇಲೆ ಅವ್ರು ಏನು ಮಾಡ್ತಾರೆ, ಇಲ್ಲಿ ಸೆಲ್ ಮಾಡಿದವರು ಡೈರೆಕ್ಟಾಗಿ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. 20 ರೂಪೀಸ್ ಆಗಲಿ ಅಥವಾ 30 ರೂಪೀಸ್ ಆಗಲಿ ಅಥವಾ 40 ರೂಪೀಸ್ಗಾಗಿರಲಿ ಅವರು SLನ ಟ್ರಯಲ್ ಮಾಡ್ಕೊಂಡಿರ್ತಾರೆ. ಆವಾಗ ಏನಾಗುತ್ತೆ ಅಂತಂದರೆ ಅವ್ರ ಪ್ರೈಸ್ ಬಂದಾಗ ಅವರು ಎಕ್ಸಿಟ್ ಮಾಡಿದ್ಮೇಲೆ ಕಂಟಿನ್ಯೂಸ್ ಆಗಿ ಮೂಮೆಂಟು ಶಾರ್ಪ್ ಮೂಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಯಾಕೆ ಅಂತಂದರೆ ತುಂಬ ಜನ ಅಸ್ಯೂಮ್ ಮಾಡಿರಲ್ಲ, ಇದೇ ಝೋನಲ್ಲಿ ಸೈಡ್ ವೇ ಆಗಿ ಕ್ಲೋಸ್ ಆಗಿರುತ್ತೆ ಅಂತಲೇ ಥಿಂಕ್ ಮಾಡಿರ್ತಾರೆ. ಬಟ್ ಇಲ್ಲಿ ಆ ರೀತಿ ಆಗಲ್ಲ, ಡೈರೆಕ್ಟಾಗಿ ಸ್ಪೈಕ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಪೈಕ್ ಕೊಟ್ಟಾಗ ನಮಗೆ ಆಪ್ಷನ್ಸ್ ಬೈಯರ್ಸ್ಗೆ ಇಂಡೆಕ್ಸಲ್ಲಿ ಸ್ಪೈಕ್ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಆಪ್ಷನ್ಸಲ್ಲಿ ಒಂದು ಪ್ರೀಮಿಯಮು 30 ಇರೋದು ಪ್ರೀಮಿಯಮು ಅಥವಾ 40 ಇರೋ ಪ್ರೀಮಿಯಮು ಕಂಟಿನ್ಯೂಸ್ ಆಗಿ 100 ಹೋಗ್ಬೋದು ಅಥವಾ 200 ಹೋಗ್ಬೋದು ಅಥವಾ 500 ಕೂಡ ಹೋಗ್ಬೋದು. ಈ ರೀತಿ ಮೂಮೆಂಟಮ್ಗಳನ್ನ ನಾವು ಆಪ್ಷನ್ಸ್ ಬೈಯರ್ಸು ಕ್ಯಾಪ್ಚರ್ ಮಾಡಬೇಕಾಗತ್ತೆ. ಓಕೆನಾ, 20 ಇದ್ದಿದ್ದು 30 ಇದ್ದಿದ್ದು 40 ಇದ್ದಿದ್ದು ನಮಗೆ ಆಲ್ಮೋಸ್ಟ್ 100ವರೆಗೂ ಹೋಗೋದು ನೋಡಿದ್ದೀನಿ, ಅಥವಾ 500ವರೆಗೂ ಹೋಗೋ ಪ್ರೀಮಿಯಮ್ ಕೂಡ ಇಲ್ಲಿ ಜಾಸ್ತಿ ಇರುತ್ತೆ. ಓಕೆನಾ, ಇವಾಗ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಫಸ್ಟ್ನೇದಾಗಿ ಈ ಕಾನ್ಸೆಪ್ಟಲ್ಲಿ ನಮಗೆ ಯಾವುದೋ ಒಂದು ಝೋನ್ಗಳು ಬೇಕು. ಓಕೆನಾ, ಇವಾಗ ನಾನು ಸಪೋಸ್ ಇಲ್ಲಿ ಒಂದು ಎಕ್ಸಾಂಪಲ್ನ ಕೊಡ್ತೀನಿ ನಿಮಗೆ. ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ 48,100 ಕಾಲನ್ನು ನಾನಿಲ್ಲಿ ಸೆಲ್ ಮಾಡಿದ್ದೀನಿ ಅಂದ್ಕೊಳ್ಳೋಣ. ಓಕೆನಾ, ಇಲ್ಲಿ ನಾನು ಸೆಲ್ ಮಾಡಿದಾಗ ಇಲ್ಲಿ ಕಂಟಿನ್ಯೂಸ್ ಆಗಿ ನನಗೆ ಮಾರ್ಕೆಟು ಡೌನ್ಫಾಲ್ ಆಗ್ತಾಯಿದೆ, ಇಲ್ಲಿ ನನಗೆ ಪ್ರೀಮಿಯಮ್ ಡಿಕೆ ಆಗ್ತಾಯಿದೆ. ಓಕೆನಾ, ನಾನು ಸೆಲ್ ಮಾಡಿದ್ದೀನಿ, ಅದಕ್ಕೋಸ್ಕರ ನನಗೆ ಇಲ್ಲಿ ಪ್ರೀಮಿಯಮ್ ಡಿಕೆ ಆಗ್ತಾಯಿದೆ. ಪ್ರೀಮಿಯಮ್ ಡಿಕೆ ಆದ ತಕ್ಷಣ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಪ್ರಾಫಿಟನ್ನು ಟ್ರೈಲ್ ಮಾಡ್ತಾ ಹೋಗ್ತೀನಿ. ಓಕೆನಾ, ಈ ಝೋನಲ್ಲಿ ಇವಾಗ ನಾನು ಟ್ರೈಲ್ ಮಾಡ್ತೀನಿ. ಈ ಝೋನ್ ಯಾವಾಗ ಬ್ರೇಕ್ ಆಗುತ್ತೋ, ಓಕೆನಾ, ಇದು ಯಾವಾಗ ಬ್ರೇಕ್ ಆಗುತ್ತೋ ಆವಾಗ ನನಗೆ ಒಂದು ಶಾರ್ಪ್ ಮೂಮೆಂಟಮ್ಮು ಅಪ್ಸೈಡ್ ಬರೋ ಚಾನ್ಸಸ್ ಇರುತ್ತೆ. ಬಟ್ ತುಂಬಾ ಕಡಿಮೆ ಮೂಮೆಂಟಮ್ ಆಗೋ ಚಾನ್ಸಸ್ ಇರುತ್ತೆ. 20 ರೂಪೀಸು ಅಥವಾ 25 ರೂಪೀಸ್ ಅಷ್ಟೇ ಮೂಮೆಂಟಮ್ ಆಗೋ ಚಾನ್ಸಸ್ ಇರುತ್ತೆ. ಇನ್ ದ ಮನಿನಲ್ಲಿ ನಾನು ಹೇಳ್ತಾ ಇರೋದು. ಓಕೆನಾ, ಅಷ್ಟೇ ಮೂಮೆಂಟಮ್ ಆಗೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂತಂದರೆ ಇಲ್ಲಿ ನಾನು ಸ್ಟಾಪ್ ಲಾಸನ್ನು ಟ್ರಯಲ್ ಮಾಡಿರ್ತೀನಿ, ಸರಿನಾ. ನಾನು ಈ ಸ್ಟ್ರೈಕ್ ಪ್ರೈಸನ್ನು ಈ ಲೆವೆಲ್ ಹತ್ರ ಶಾರ್ಟ್ ಮಾಡಿರ್ತೀನಿ. ಶಾರ್ಟ್ ಮಾಡಿದಾಗ ಕಂಟಿನ್ಯೂಸ್ ಆಗಿ ಒಂದು ಡಿಪ್ ಬರುತ್ತೆ, ಅದಾದಮೇಲೆ ಒಂದು ಪ್ರೈಸ್ ಆ್ಯಕ್ಷನ್ ಬರುತ್ತೆ ಇಲ್ಲಿ. ಅದಾದಮೇಲೆ ಈ ಝೋನಿಂದ ಮತ್ತೆ ರಿವರ್ಸ್ ಆದಾಗ ನಾನು ಏನು ಮಾಡ್ತೀನಿ, ಇಲ್ಲಿ ನನಗೆ ಡಬ್ಲ್ಯೂ ಪ್ಯಾಟರ್ನ್ ಕೂಡ ಕಾಣಿಸುತ್ತೆ. ಅವಾಗ ನಾನು ಇಲ್ಲಿ ಏನು ಮಾಡ್ತೀನಿ, ಈ ಕ್ಯಾಂಡಲ್ನ ಮೇಲ್ಗಡೆ ನಾನು ಎಕ್ಸಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಎಕ್ಸಿಟ್ ಮಾಡಿದ್ಮೇಲೆ ಅಥವಾ ಆಪ್ರೇಟರ್ಗಳಲ್ಲಿ ಎಕ್ಸಿಟ್ ಮಾಡಿದ್ಮೇಲೆ ಮಾರ್ಕೆಟು ಶಾರ್ಪ್ ಮೂಮೆಂಟಮ್ ಸಿಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಮತ್ತೆ ಒಂದು ರೆಸಿಸ್ಟೆನ್ಸ್ ಏನಾದರೂ ಇದೆಯಾ ಅಂತ ಅನ್ನೋದು ಕೂಡ ನಾವು ಫಸ್ಟು ಚೆಕ್ ಮಾಡಬೇಕಾಗುತ್ತೆ. ರೆಸಿಸ್ಟೆನ್ಸ್ ಏನಾದರೂ ಇತ್ತು ಅಂತಂದರೆ ಓನ್ಲಿ 24 ಪಾಯಿಂಟ್ಸು ಅಥವಾ 25 ಪಾಯಿಂಟ್ಸ್ಗಿಂತ ಜಾಸ್ತಿ ನಾವು ಇಲ್ಲಿ ಕ್ಯಾಪ್ಚರ್ ಮಾಡೋದೇ ಬೇಡ. ಇಲ್ಲಿ ಏನಾಗುತ್ತೆ ಅಂತಂದರೆ ಮತ್ತೆ ಅಗೇನ್ ಇದು ರೀಟ್ರೇಸ್ಮೆಂಟ್ ಹತ್ರ ಇದು ಇಲ್ಲಿ ಬಂದುಬಿಟ್ಟು ಮತ್ತೆ ಅಗೇನ್ ಒಂದು ಕ್ಯಾಂಡಲ್ ಕೆಳಗಡೆ ಏನಾದರೂ ಬಂತು ಅಂತಂದರೆ ಮತ್ತೆ ಈ ಪ್ರೀಮಿಯಮ್ ಆಲ್ಮೋಸ್ಟ್ ಏನು ನಮಗೆ ಬಂದಿರುತ್ತೋ ಆ ಪ್ರೀಮಿಯಮ್ ಮತ್ತೆ ನಮಗೆ ಡಿಕೆ ಆಗೋ ಚಾನ್ಸಸ್ ಕೂಡ ಅಲ್ಲಿ ಜಾಸ್ತಿ ಇರುತ್ತೆ. ಓಕೆನಾ, ಇವಾಗ ನಿಮಗೆ ಈ ಶಾರ್ಪ್ ಮೂಮೆಂಟಮ್ಮು, ಶಾರ್ಪ್ ಬೈಯಿಂಗು ಅಥವಾ ಶಾರ್ಪ್ ಸೆಲ್ಲಿಂಗ್ ಮೂಮೆಂಟಮ್ನ ಯಾವ ರೀತಿ ನಾನು ಕ್ಯಾಪ್ಚರ್ ಮಾಡಬೇಕು ಅನ್ನೋದನ್ನು ಈ ಕಾನ್ಸೆಪ್ಟಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇದ್ರದ್ದು ಪಾರ್ಟ್ 2 ಕೂಡ ಬರುತ್ತೆ. ಅದರಲ್ಲಿ ನಿಮಗೆ ಕಂಪ್ಲೀಟ್ಲಿ ಆಪ್ಷನ್ಸಲ್ಲಿ ಯಾವ ರೀತಿ ಸ್ಪೈಕ್ ಆಗುತ್ತೆ ಮೂಮೆಂಟಮ್ಮು, ಡೆಲ್ಟಾ ಯಾವ ರೀತಿ ಚೇಂಜ್ ಆಗುತ್ತೆ, ಆ್ಯಂಡ್ ಡೆಲ್ಟಾ ಎಷ್ಟಿರಬೇಕು, ನೀವು 0 ಟ್ರೇಡ್ ಮಾಡಬೇಕು ಅಂತಂದರೆ ಡೆಲ್ಟಾ ಎಷ್ಟಿರಬೇಕು, ಅದನ್ನೆಲ್ಲ ಕೂಡ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇವತ್ತು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಆ್ಯಂಡ್ ನಿಮಗೆ ಯಾವುದಾದ್ರೂ ಟಾಪಿಕ್ಗಳ ಬಗ್ಗೆ ವಿಡಿಯೋಸ್ ಬೇಕು ಅಂದರೂ ಕೂಡ ನನಗೆ ಕಮೆಂಟ್ ಕೂಡ ಮಾಡಿ ತಿಳಿಸ್ಬೋದು. ನಾನು ಅದರ ಬಗ್ಗೆ ಒಂದು ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ ಯು.